ಫ್ಲಾಶ್ ಬ್ಯಾಕ್. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಆರೋಪದ ಮೇಲೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡರನ್ನ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿ 4 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಏನು ತಪ್ಪಿಸಿಲ್ಲ, ಕಾನೂನು ಪ್ರಕಾರ ಎಲ್ಲವನ್ನ ಫೇಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಮಗುವನ್ನ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಏನಿದು ಗೋಚಲದ? ಆ ಮಗುನ್ ಕಾನೂನು ಬಾಹಿರವಾಗಿ ತಗೊಂಡಿದ್ರೆ ದತ್ತು ಪಡ್ಕೊಂಡಿದ್ರೆ ಏನ್ ಸಮಸ್ಯೆ ಇರ್ತಿರ್ಲಿಲ್ಲ. ದತ್ತುವನ್ನ ಕಾನೂನು ಪ್ರಕಾರನೇ ಪಡಿಬೇಕು. ಅವ್ರು ಪಡ್ಕೊಂಡಿಲ್ಲ ಅಂತ ಅವ್ರಿಗೆ ನಿಯಮನೇ ಗೊತ್ತಿರಲಿಲ್ಲ ಅಂತ ಅವ್ರು ಹೇಳ್ಕೊಳ್ತಿರ್ತಾರೆ ಸರ್. ಏಯ್ ಅದೇಂಗ್ರಿ ಆಗತ್ತೆ, ಬೈಕ್ ಬಂದಂಗೆಲ್ಲ ಮಾತಾಡಬಾರ್ದು. ರೀಲ್ಸ್ ಮಾಡಕ್ ಬರುತ್ತೆ, ನಿಯಮ ಗೊತ್ತಿಲ್ವಾ? ಇಷ್ಟೆಲ್ಲ ಪ್ರೊಸೀಜರ್ ಗೊತ್ತಿಲ್ಲ. ಅದಂಗಾಗತ್ತದ. ಪಡ್ಕೋಬಹುದು, ಪಡ್ಕೋಬಾರ್ದು ಅಂತಿಲ್ಲ, ಬಟ್ ಕಾನೂನು ಪ್ರಕಾರವೇ ದತ್ತು ಪಡಿಬೇಕು. ನಮ್ಗೆ ಇಷ್ಟ ಬಂದಂಗೆಲ್ಲ ಯಾರ್ದೋ ಮನೆಗೆ ಹೋಗ್ಬಿಟ್ಟು ನಿಮಗೂ ನಾನು ನೋಡ್ಕೊತೀನಿ ಬನ್ನಿ ಅಂತ ಎತ್ತಾಕೊಂಡ್ಬಿಡಕ್ಕಾಗಲ್ಲ. ಅಲ್ಲಿ ಇವಳನ್ನ ನಾನು ರಾಯಚೂರಿಂದ ಕರ್ಕೊಂಡ್ಬಂದು 15 ದಿನನೂ ಆಗಿಲ್ಲ, ಅರ್ಥ ಆಯ್ತಾ? ಸೊ ತುಂಬಾ ವಿಡಿಯೋದಲ್ಲಿ ನಾನು ಹೇಳಿದೀನಿ ದತ್ತು ತಗೊಂಡಿದ್ದೀನಿ, ಅದು ಪ್ರೊಸೀಜರ್ ಇದೆ ಅಂತ ಹೇಳಿ. ಗುರು ಒಂದು ಮಗುನ ಒಂದಿನ ಕಾಗದ ಬರ್ಸ್ಬಿಟ್ಟು ಬಂದ್ಬಿಡಕ್ಕಾಗಲ್ಲ ಹಂಗೆ. ಮತ್ತೆ ದತ್ತು ಪಡೆದ ಮೇಲೆ ಇದನ್ನ ತಿಳ್ಕೋಬೇಕು ಜನ. ನನ್ನ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದಾನಲ್ಲ, ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಗೈಸ್, ಬಿಕಾಸ್ ಅದಕ್ಕಿಂತನೇ ಕೇಂದ್ರಗಳಿವೆ. ಓಕೆ. ಪ್ಲಸ್ ದತ್ತು ಪಡೆದ ಮೇಲೆ ವಿಪರೀತವಾದ ನಿಯಮಾವಳಿಗಳಿವೆ. ಪಡ್ಕೊಂಡ ಮೇಲೆ ನಾನಾಯ್ತು ಅವ್ರಾಯ್ತು ಅಂತ ಹಂಗಲ್ಲ. ಅದು ಆ ಮಗು ಒಂದೊಂದು ಹಂತವನ್ನ ದಾಟಿದಾಗಲೂ ಅದಕ್ಕೆ ಯಾವ ರೀತಿಯ ಮಾಹಿತಿಗಳು ಹೋಗಬೇಕು, ಏನು ಎತ್ತ, ಅದು ದತ್ತು ಮಗುವೆಂದೇ ಅದಕ್ಕೆ ಗೊತ್ತಾಗುವ ವಯಸ್ಸೇನು, ಅದೆಲ್ಲ ಪಾಲನೆ ಆಗಬೇಕು. ಸುಮ್ಮನೆ ಅಲ್ಲ. ಹಳೆ ಫಿಲಮ್ ಅಲ್ಲಿ ಇನ್ನೇನು ಎಂಡಿಗೆ ಬಂದಾಗ ನೀ ನನ್ನ ದತ್ತು ಪುತ್ರ ಕಣೋ ಅಂತಂದಂಗ ಅಲ್ಲ, ಅದೀಗ ಕಾನೂನಲ್ಲಿ. ಓಕೆ. ಹಂಗೆಲ್ಲ ಔಷಿಟ್ಗಳಕ್ಕೆ ಬರಲ್ಲ ನೀವು. ತಾಯಿ ಮಗುಗಿಂತ ಇಷ್ಟು ವರ್ಷ ಇರಬೇಕು ಅನ್ನೋದು ದತ್ತು ಮಗುಗೂ ಗೊತ್ತಾಗ್ಬೇಕು ನಾನು ದತ್ತು ಅನ್ನೋದು. ಓಕೆ. ಮಾಡೋ ಹಲ್ಕ ಕೆಲಸ ಎಲ್ಲ ಮಾಡಿ ಒಳ್ಳೆ ಹೆಸರು ತಗೊಳಕ್ಕೆ, ಅದ್ರಲ್ಲೂ ತನ್ನ ವಿಡಿಯೋಗೆ ವ್ಯೂಸ್ಗೋಸ್ಕರ ಸ್ವಾರ್ಥಕ್ಕೆ ಲೀಗಲ್ ಪ್ರೊಸೀಜರ್ ಫಾಲೋ ಮಾಡದೆ ಇದ್ರು ದತ್ತು ತಗೊಂಡಿದೀನಿ ಅಂತ ಸುಳ್ಳು ಹೇಳ್ಕೊಂಡು ಒಂದು ಬಡ ಹುಡುಗಿನ ಬಳಸ್ಕೊಂಡು ದಿನಕ್ಕೊಂದು ವಿಡಿಯೋಸ್ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಾ ಇರೋಳು ಇನ್ನೊಂದ್ ಕಡೆ.